ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಗ್ರಹಣದ ಬಗ್ಗೆ ನೋಡೋಣ. ಸ್ವಲ್ಪ ವಿಚಾರವನ್ನು ನಾನು ಹೇಳ್ತೀನಿ. ಯಾವ ಸಮಯದಲ್ಲಿ ಗ್ರಹಣವನ್ನು ಯಾವ ರೀತಿ ಆಚರಣೆ ಮಾಡಿದರೆ ಒಳ್ಳೆಯ ಫಲವನ್ನು ಅನುಭವಿಸ್ಬೋದು, ಹಾಗೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಯಾರ್ಯಾರು ಯಾವ್ಯಾವ ಫಲಗಳನ್ನು ಪಡಿತೀರಿ, ಹಾಗೆ ಯಾರ್ಯಾರು ಯಾವ್ಯಾವ ಸಂದರ್ಭಗಳಲ್ಲಿ ಆಹಾರವನ್ನು ಸೇವಿಸಬಹುದು, ಹಾಗೆ ಸ್ನಾನವನ್ನು ಮಾಡಬಹುದು, ಅದು ಎಷ್ಟು ಇಂಪಾರ್ಟೆಂಟ್, ಮತ್ತು ಯಾರು ಯಾವ ಸಿದ್ಧಿಯನ್ನು ಮಾಡಬೇಕಾಗುತ್ತೆ, ಯಾರು ಯಾವ ಮಂತ್ರವನ್ನು ಜಪಿಸಬೇಕಾಗುತ್ತೆ, ಯಾರು ಯಾವ ಒಂದು ಆಧ್ಯಾತ್ಮಿಕ ಉನ್ನತಿಯನ್ನು ಪಡಿಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ, ಈ ಒಂದು 3ನೇ ತಾರೀಕಿಗೆ ಮಂಗಳವಾರದಂದು ಚಂದ್ರಗ್ರಹಣ, ಖಗ್ರಾಸ ಗ್ರಸ್ತೋದಿತ ಚಂದ್ರಗ್ರಹಣ ನಡೆಯುವಂಥದ್ದು. ಅದು ಸಮಯ ಬಂದು 3:20ರಿಂದ 6:48ರವರೆಗೆ, ಸಂಜೆ ಸಾಯಂಕಾಲ PM. ಗ್ರಸ್ತೋದಿತ ಚಂದ್ರಗ್ರಹಣ ಅಂತ ಹೇಳಿದರೆ ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಮತ್ತು ಚಂದ್ರ ಹುಟ್ಟೋ ಹೊತ್ತಿನಲ್ಲಿ ಆಗುತ್ತಲ್ಲ. ಸೊ ಆ ಒಂದು ಸಮಯಕ್ಕೆ ಸರಿಯಾಗಿ ಗ್ರಹಣ ಆಗೋದ್ರಿಂದ ಇದನ್ನು ಗ್ರಸ್ತೋದಿತ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಸೊ ಅಂದರೆ ಗ್ರಹಣವನ್ನು ಹೊತ್ಕೊಂಡೇ ಚಂದ್ರ ಉದಯ ಆಗ್ತಾ ಇದ್ದಾನೆ ಅಂತ ಅರ್ಥ. ಸೊ ಯಾವ ರೀತಿ ಪಾಲನೆ ಮಾಡಬೇಕು ಇದನ್ನು ಅಂತ ಹೇಳಿದರೆ, ಗರ್ಭಿಣಿಯರು, ಅನಾರೋಗ್ಯ ಇರುವವರು, ವಯೋವೃದ್ಧರು, ಮಕ್ಕಳು, ತುಂಬ ಹೊತ್ತು ಉಪವಾಸ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅನ್ನುವರು, ಮತ್ತು ನಿಶಕ್ತಿ ಇರುವವರು, ಇವರೆಲ್ಲ ಸೊ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಉಪವಾಸವನ್ನು ಮಾಡಬಹುದು. ಸೊ 7 ಗಂಟೆಗೆ ಸ್ನಾನವನ್ನೆಲ್ಲ ಮಾಡಿ 6:45ಕ್ಕೆ ಸ್ನಾನವನ್ನು ಮಾಡಿ ಮತ್ತೆ ನೀವು ನಿಮ್ಮ ಒಂದು ಆಹಾರವನ್ನು ತಯಾರಿಸಿಕೊಂಡು ಊಟವನ್ನು ಮಾಡಬಹುದು 11 ಗಂಟೆಯಿಂದ. ಓಕೆ, ಬೆಳಿಗ್ಗೆ. ಹಾಗೆ ಯಾರಿಗೆ ಶಕ್ತಿ ಇದೆ, ಓಕೆ ಎನರ್ಜೆಟಿಕ್ ಆಗಿದ್ದೀವಿ, ನಮಗೆ ಸಾಧ್ಯ ಇದೆ ಉಪವಾಸ ಮಾಡುವಂಥದ್ದು, ಒಂದು ದಿನ ಉಪವಾಸ ಮಾಡ್ತೀವಿ ಅನ್ನುವಂಥವರು ಬೆಳಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತದವರೆಗೆ ನೀವು ಉಪವಾಸವನ್ನು ಮಾಡೋದು ಒಳ್ಳೆಯದು. ಸೊ ಈ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಗ್ರಹಣ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ 3:20ಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, 3:20, ಸಂಜೆ 3:20ಕ್ಕೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ನಂತರ. ಆ ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ. ಸ್ನಾನವನ್ನು ಅಂದರೆ ಸ್ಪರ್ಶಕಾಲದ ಸ್ನಾನ ಅಂತ ಹೇಳ್ತೀವಿ, ಅದಕ್ಕೆ ತುಂಬ ಪುಣ್ಯವನ್ನು ಕೊಡುವಂಥದ್ದು. ಆ ಒಂದು ಸ್ನಾನವನ್ನು ಮಾಡಬೇಕಾಗುತ್ತೆ. ಹಾಗೆ ಎಂಡಾದಾಗ ಗ್ರಹಣ ಮೋಕ್ಷ ಕಾಲದ ಸ್ನಾನ ಅಂತ ಹೇಳ್ತೀವಿ. ಸೊ ಅದು 6:48ಕ್ಕೆ ಮೋಕ್ಷ ಕಾಲ. ಓಕೆ, ಅದ ನಂತರ ನೀವು ಸ್ನಾನವನ್ನು ಮಾಡಿ ನಂತರ ನೀವು ಅನ್ನ ಆಹಾರಗಳನ್ನು ಅಂದರೆ ಮಾಡಿ ಅದನ್ನು ನೀವು ಸೇವಿಸುವುದು ತುಂಬ ಉತ್ತಮ. ಇದು ಖಂಡಿತವಾಗಿ ಮಾಡಲೇಬೇಕು. ಪ್ರತಿಯೊಬ್ಬ ಹಿಂದೂಗಳು ಕೂಡ ದೇವತಾ ಆರಾಧನೆಯನ್ನು ಮಾಡುವುದು ತುಂಬ ಒಳ್ಳೆಯ ಕಾಲ. ಯಾವುದಂತ ಹೇಳಿದರೆ 3 ಗಂಟೆಯಿಂದ 7 ಗಂಟೆವರೆಗೆ, ಅಂದರೆ 6:45ವರೆಗೆ ನೀವು ಖಂಡಿತವಾಗಿ ದೇವರ ಆರಾಧನೆಯನ್ನು ಮಾಡಿ. ಯಾವ ರೀತಿಯೂ ಈ ಸಮಯವನ್ನು ತಪ್ಪಿಸಲಿಕ್ಕೆ ಹೋಗಬೇಡಿ. ನಿಮಗೆ ಪ್ರಾರ್ಥನೆ ಮಾಡಿ, ಪೂಜೆ, ಹೋಮ, ಪುನಸ್ಕಾರ ಅಥವಾ ಶ್ರಾದ್ದ ಕರ್ಮ ಅಥವಾ ಒಂದು ದಾನ ಧರ್ಮಗಳನ್ನು ಅಥವಾ ಯಾವುದೇ ಒಂದು ನಿಮ್ಮ ಮಂತ್ರ ಪಠನೆಯನ್ನು, ಸಿದ್ಧಿಯನ್ನು, ಸಾಧನೆಯನ್ನು ಯಾವುದನ್ನು ಬೇಕಾದರೂ ನೀವು ಮಾಡಬಹುದು. ಅದು ಆಧ್ಯಾತ್ಮಿಕವಾಗಿ ರೇಖಿ ಹೀಲಿಂಗ್ ಆಗಿರ್ಬೋದು, ಅಂದರೆ ಪ್ರಾಕ್ಟೀಸ್ ಆಗಿರ್ಬೋದು, ಅಥವಾ ಹುಣ್ಣಿಮೆ ಧ್ಯಾನ ಆಗಿರಬಹುದು, ಏನು ಬೇಕಾದರೂ ನೀವು ಮಾಡಬಹುದು. ಇದು ನಿಮಗೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡ್ತದೆ, ಪೂರ್ಣ ರಿಸಲ್ಟನ್ನು ಕೊಡ್ತದೆ. ಯಾಕಂತ ಹೇಳಿದರೆ ಆ ಸಂದರ್ಭಗಳಲ್ಲಿ ತುಂಬ ಒಂದು ರೇಸ್ ಏನಿದೆ, ವಿಕಿರಣಗಳು ತುಂಬ ಚೆನ್ನಾಗಿ ಬೀಳೋದ್ರಿಂದ ಇದು ಅನ್ನ ಆಹಾರಗಳನ್ನು ಊಟ ಮಾಡೋದಾದರೆ ಅಥವಾ ಆ ಸಂದರ್ಭದಲ್ಲಿ ಇದ್ದಂತಹ ಆಹಾರಗಳು ಕೆಡುತ್ತವೆ, ಅಥವಾ ಒಂದು ಗುಣಮಟ್ಟ ಕಡಿಮೆ ಆಗುತ್ತೆ, ಅಥವಾ ಒಂದು ಅನಾರೋಗ್ಯವನ್ನು ಉಂಟು ಮಾಡುವಂತಹ ಕೆಲವೊಂದು ಅಂಶಗಳು ಅದರಲ್ಲಿ ಸೇರಿಕೊಳ್ತವೆ, ಅಥವಾ ಒಂದು ಗುಣಮಟ್ಟ ಕಡಿಮೆ ಆಗೋದ್ರಿಂದ ಆ ಆಹಾರವನ್ನು ಸೇವಿಸಿದ ನಂತರ ನಿಧಾನವಾಗಿ ಮಾನಸಿಕ ಆರೋಗ್ಯ ಆಗಿರ್ಬೋದು, ದೈಹಿಕ ಆಗಿರ್ಬೋದು, ಹಾಗೆ ನರದೌರ್ಬಲ್ಯ, ಪಿತ್ತದ ಸಮಸ್ಯೆ, ಪಿತ್ತ ಕೋಶದ ಸಮಸ್ಯೆ, ಇಂಥ ಸಮಸ್ಯೆಗಳು ಕೂಡ ಕಾಡಬಹುದು. ಅದಕ್ಕಾಗಿ ನೀವು ಆ ಸಂದರ್ಭದಲ್ಲಿ 3 ಗಂಟೆಯಿಂದ 6:45ರ ತನಕ ಯಾವುದೇ ಒಂದು ನೀರನ್ನಾದರೂ ಕುಡಿಲಿಕ್ಕೆ ಇಲ್ಲ, ಹಾಗೆ ವಾಶ್ರೂಮನ್ನು ಬಳಸಲಿಕ್ಕಿಲ್ಲ, ಹಾಗೆ ಒಂದು ಯಾವುದೇ ಪರ್ಸ್ನಲ್ ವಿಚಾರಗಳಿಗೆ ನೀವು ನಿಮ್ಮ ಈ ಒಂದು ಸಮಯಗಳನ್ನು ಬಳಸುವ ಹಾಗೆ ಇಲ್ಲ. ಪ್ರತಿಯೊಂದು ನಿಮಿಷವನ್ನು ಕೂಡ ಉಪಯೋಗಿಸ್ಕೊಳ್ಳಿ. ತುಂಬಾ ಆಧ್ಯಾತ್ಮಿಕ ವಿಚಾರದಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆ ಅಥವಾ
ಪ್ರತಿಯೊಬ್ಬನಿಗೂ ಬೇಕು. ಓಕೆ, ಪ್ರತಿಯೊಬ್ಬನಿಗೂ ಆಧ್ಯಾತ್ಮಿಕವಾದಂತಹ ಉನ್ನತಿಯ ಅಗತ್ಯ ಇದೆ. ಸೊ ಯಾರೆಲ್ಲ ತುಂಬ ಕಷ್ಟದಲ್ಲಿದ್ದೀರಿ, ಮಾನಸಿಕವಾಗಿ ತುಂಬ ಚಿಂತೆಯಲ್ಲಿದ್ದೀರಿ, ಗೊಂದಲದಲ್ಲಿದ್ದೀರಿ, ಅಥವಾ ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಅದು ಕಾಡಬಹುದು. ಅದಕ್ಕಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ಈ ರೀತಿಯಾಗಿ ನೀವು ಇಂಥ ಸಂದರ್ಭಗಳನ್ನು ಬಳಸ್ಕೊಂಡಾಗ ನಿಮಗೆ ನೀವು ಇನ್ನಷ್ಟು ಒಂದು ಉಪವಾಸವನ್ನು ಮಾಡ್ತಾ ಇದ್ದಾಗ ನಿಮ್ಮ ಮನಸ್ಸು, ದೇಹ ಎಲ್ಲವೂ ಕೇಂದ್ರೀಕೃತವಾಗಿರ್ತದೆ ಒಂದೇ ಒಂದು ವಿಚಾರದ ಕಡೆಗೆ. ಆಗ ನೀವು ನಿಮ್ಮ ಪ್ರತಿಯೊಂದು ವಿಚಾರಗಳು, ಯೋಚನೆಗಳು, ಥಿಂಕಿಂಗ್ಗಳು ಎಲ್ಲವೂ ಕೂಡ ಅಲೈನಾಗಿ ಅದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಬೇಗ ಒಂದು ಯೂನಿವರ್ಸನ್ನು ತಲುಪೋದ್ರಿಂದ ನಿಮ್ಮ ಇಚ್ಛೆಗಳು ಆದಷ್ಟು ಬೇಗ ಈಡೇರ್ತವೆ, ಹಾಗೆ ಸಫಲವಾಗ್ತದೆ. ನೀವು ಏನೇ ಅಂದ್ಕೊಂಡ್ರೂ ಕೂಡ ಮ್ಯಾನಿಫೆಸ್ಟೇಷನ್ ಆಗ್ತದೆ 100% ಇದು. ಓಕೆ, ನೀವು ಇದನ್ನು ಮಾಡಲೇಬೇಕು. ಯಾವ ರೀತಿಯಿಂದ ಬೇಕಾದರೂ ಮಾಡಬಹುದು, ಅದು ನಿಮ್ಮ ಇಚ್ಛೆಗೆ ಬಿಟ್ಟಂಥದ್ದು. ಮತ್ತು ಮುಂದೆ ಯಾವ ರಾಶಿಗಳಿಗೆ ಶುಭ ಇದೆ, ಯಾವ ರಾಶಿಗಳಿಗೆ ಅಶುಭ ಇದೆ, ಮತ್ತು ಮಿಶ್ರ ಫಲ ಇದೆ ಅಂತ ನೋಡೋಣ. ಸೊ ಶುಭ ಫಲ ಯಾವ ರಾಶಿಗಳಿಗೆ ಇದೆ ಅಂತ ಹೇಳಿದರೆ, ಈ ಚಂದ್ರನ ಒಂದು ಗ್ರಹಣದಿಂದ ಮಾನಸಿಕವಾಗಿ ತುಂಬ ಒಳ್ಳೆಯ ರೀತಿಯಾಗಿ ಒಳ್ಳೆಯ ಫಲಗಳನ್ನು, ಶುಭ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದಾದರೆ ಮಿಥುನ, ತುಲಾ ಮತ್ತು ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ. ಹಾಗೆ ಯಾರಿಗೆ ಅಶುಭ ಫಲ ಇದೆ ಅಂತ ಹೇಳಿದರೆ, ವೃಷಭ, ಸಿಂಹ, ಕನ್ಯಾ, ಮಕರದವರಿಗೆ ಸ್ವಲ್ಪ ಅಶುಭ ಫಲ ಇದೆ. ನೀವು ಚಂದ್ರನನ್ನು ವೀಕ್ಷಣೆ ಮಾಡೋದಾಗಲಿ, ಗ್ರಹಣ ಸ್ಪರ್ಶ ಆದಂತಹ ಸಂದರ್ಭದಲ್ಲಿ ಆಗಲಿ, ಅಥವಾ ಮೋಕ್ಷದ ಕಾಲದವರೆಗೆ ಹೊರಗಡೆ ಸುತ್ತಾಡೋದು ಅಥವಾ ಚಂದ್ರನ ನೋಡೋದು, ಅಥವಾ ಬೇರೆ ಯಾವುದೇ ಇನ್ನಿತರ ನಾನು ಯಾವುದೆಲ್ಲ ಪರ್ಸ್ನಲ್ ವಿಚಾರಗಳಿಗೆ ಹೋಗಬೇಡಿ. ಮತ್ತು ಇನ್ನಿತರ ಯಾವುದೇ ಬೈಯೋದಾಗಲಿ, ಜಗಳ ಆಗಲಿ, ಮನಸ್ತಾಪ ಆಗಲಿ, ಮಲಗೋದಾಗಲಿ, ವಾಶ್ರೂಮನ್ನು ಬಳಸೋದಾಗಲಿ, ಗಂಡ ಹೆಂಡತಿ ಆಗಲಿ, ಲವರ್ಸ್ ಆಗಲಿ, ಇಂಥ ವಿಚಾರಗಳಲ್ಲಿ ನೀವು ನಿಮ್ಮ ಸಮಯವನ್ನು ಮೀಸಲಿಡೋದಾಗಲಿ ಇದನ್ನೆಲ್ಲ ಮಾಡಬಾರ್ದು. ಇದು ನಿಮಗೆ ಇನ್ನಷ್ಟು ಮಾನಸಿಕವಾಗಿ ನೀವು ಕುಗ್ತೀರಿ, ಅಥವಾ ಅದರಿಂದ ಸಮಸ್ಯೆಗಳನ್ನು ನೀವು ಎದುರಿಸೋದಂತೂ ಖಂಡಿತ. ಅದಕ್ಕಾಗಿ ನೀವು ಇಂಥ ಸಂದರ್ಭಗಳಲ್ಲಿ ಯಾರೇ ಆಗಲಿ ಮಾಡಬಾರ್ದು. ಹಾಗೆ ಈ ಒಂದು ಅಶುಭ ಫಲ ಯಾರಿಗೆ ಇದೆ ಅಂತ ಹೇಳಿದರೆ, ಈ ರಾಶಿಯವರು ಖಂಡಿತವಾಗಲೂ ಇದಕ್ಕೆ ತಗಲಾಕೋಬೇಡಿ. ಓಕೆ, ಆಮೇಲೆ ಮಿಶ್ರ ಫಲ ಯಾರಿಗೆ ಇದೆ ಅಂತ ಹೇಳೋದಾದರೆ, ಮೇಷ, ಕರ್ಕಾಟಕ, ಧನು ಮತ್ತು ಕುಂಭ ರಾಶಿಯವರಿಗೆ ಮಿಶ್ರ ಫಲ ಇದೆ. ಓಕೆ, ಈ ಒಂದು ಸಂದರ್ಭದಲ್ಲಿ ನೀವು ಈಶ್ವರ ಆರಾಧನೆಯನ್ನು ಮಾಡ್ಬೋದು. ಚಂದ್ರನ ಓಂ ಸೋಂ ಸೋಮಾಯ ನಮಃ ಅಂತ ಹೇಳ್ಬೋದು. ಚಂದ್ರನ ಮಂತ್ರವನ್ನು ಹೇಳ್ಬೋದು. ನಿಮಗೆ ಯಾವ ಇಷ್ಟವಾದ ಮಂತ್ರ ಇದೆ ಅದನ್ನು ನೀವು ಹೇಳ್ಬೋದು. ಯಾವ ಮಂತ್ರ ಗೊತ್ತಿದೆ ಅದನ್ನು ನೀವು ಹೇಳ್ಬೋದು. ಅಥವಾ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತ ಈ ಒಂದು ಮಂತ್ರವನ್ನು ಬೇಕಾದರೂ ಹೇಳಬಹುದು. ಯಾವ ಮಂತ್ರವನ್ನು ಬೇಕಾದರೂ ನೀವು ಪಠಣೆ ಮಾಡಬಹುದು. ನಿಮ್ಮ ಒಂದು ಆಧ್ಯಾತ್ಮಿಕ ಉನ್ನತಿ ಮತ್ತು ನಿಮ್ಮ ಇಂಟೆನ್ಷನ್ ಮುಖ್ಯ. ಇಲ್ಲಿ ಸಂಕಲ್ಪ ಮುಖ್ಯ. ಯಾವುದೇ ಒಂದು ಇಂಟೆನ್ಷನ್ ಆಗಬೇಕಾದ್ರೆ ನಿಮ್ಮ ಏಕಾಗ್ರತೆ ಎಷ್ಟಿದೆ ಮತ್ತು ನಿಮ್ಮ ಉದ್ದೇಶ ಏನು, ಅದು ಒಳ್ಳೆಯದಾ ಕೆಟ್ಟದಾ ಅನ್ನುವಂಥದ್ದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಬಹಳ ಒಳ್ಳೆಯ ರೀತಿಯಲ್ಲಿ ಇದನ್ನು ಬಳಸ್ಕೊಳ್ಳಿ ಈ ಒಂದು ಸಂದರ್ಭವನ್ನು. ಹಾಗೆ ಈ ವರ್ಷದಲ್ಲಿ ಮೊದಲನೇದು ಮತ್ತು ಕೊನೆಯದು ಇದು ಗ್ರಹಣ ಆಗುವಂಥದ್ದು. ತುಂಬ ಒಳ್ಳೆಯ ರಿಸಲ್ಟನ್ನು ನೀವು ಪಡಿಬಹುದು. ನಿಮ್ಮ ಒಂದು ಬುದ್ಧಿಶಕ್ತಿಯನ್ನು ನೀವು ಹೆಚ್ಚು ಮಾಡ್ಕೋಬೋದು. ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬಹುದು. ನಿಮ್ಮ ಉನ್ನತಿಗೆ ನೀವೇ ಕಾರಣ ಆಗಬಹುದು. ಇದನ್ನೆಲ್ಲ ನೀವು ಮಾಡಬಹುದು. ಹಾಗೆ ಗ್ರಹಣ ಸ್ಪರ್ಶ ಕಾಲದಲ್ಲಿ ಸ್ನಾನ ಮತ್ತು ಗ್ರಹಣ ಮೋಕ್ಷ ಕಾಲದಲ್ಲಿ ಸ್ನಾನವನ್ನು ಮಾಡಿದರೆ ಅತ್ಯಂತ ಪುಣ್ಯದ ಫಲ ದೊರೀತದೆ ಅಂತ ಒಂದು ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು, ಹಾಗೆ ಹಿರಿಯರು ಹೇಳಿರುವಂಥದ್ದು. ಸೊ ಇದನ್ನು ಪಾಲನೆ ಮಾಡಿದರೆ ಇಂಥ ಸಂದರ್ಭಗಳನ್ನು ಅಘೋರಿಗಳಿದಾರಲ್ಲ, ಸೊ ಅವರು ಖಂಡಿತವಾಗಿಯೂ ತಪ್ಪಿಸ್ಕೊಳ್ಳೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಕಠಿಣವಾದಂತಹ ಒಂದು ಸಾಧನೆಯನ್ನು, ಸಿದ್ಧಿಯನ್ನು ಮಾಡ್ತಾರೆ ಅವರು. ತುಂಬ ಒಂದು ಸೆಕೆಂಡ್ ಕೂಡ ಅವರು ಮಿಸ್ ಮಾಡಲ್ಲ. ತುಂಬ ಆಧ್ಯಾತ್ಮಿಕವಾಗಿ ಅವರು ಉನ್ನತಿಯನ್ನು ಪಡಿತಾರೆ. ಅವರಿಗೆ ಏನು ಬೇಕು ಇಂಟೆನ್ಷನನ್ನು ಇಟ್ಕೊಂಡು ಅವರು ಸಾಧನೆಯನ್ನು ಮಾಡ್ತಾರೆ, ಅದನ್ನು ಮತ್ತೆ ಪಡೆದುಕೊಳ್ತಾರೆ. ಇಡೀ ವರ್ಷವನ್ನು ಮಾಡುವಂತಹ ಪೂಜೆ ಪುನಸ್ಕಾರ, ಹೋಮ ಹವನ, ಯಜ್ಞ ಯಾಗಾದಿ ಅಥವಾ ದಾನ ಧರ್ಮ ಏನೇ ಆಗಿರಬಹುದು, ಪ್ರಾರ್ಥನೆ ಆಗಿರ್ಬೋದು, ಏನೇ ಆಗಿರ್ಬೋದು, ಇದು ಒಂದು ದಿನದಲ್ಲಿ ನಿಮಗೆ ಫಲವನ್ನು ಕೊಡ್ತದೆ. ಇದು ಯಾಕಂತ ಹೇಳಿದ್ರೆ ಯೂನಿವರ್ಸ್ ಬೇಗ ಇದನ್ನು ಗ್ರಾಸ್ಪ್ ಮಾಡ್ಕೊಳ್ತದೆ. ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕು. ನಾವು ರೆಡಿ ಇರಬೇಕಂತ ಹೇಳಿದರೆ ಇದನ್ನು ನಾವು ಮಾಡಬೇಕು. ಸೊ
ಈ ಒಂದು ಸಂದರ್ಭವನ್ನು, ಈ ಒಂದು ದಿನವನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ಒಂದು ಗ್ರಹಣದ ಸಂದರ್ಭವನ್ನು ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ರಾಧೆ ರಾಧೆ.